ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ನಾ ಕೇಳಿದ ಕತೆ, ಭಾಳ ಚೆನ್ನಾಗಿರುವಂಥ ಕತೆ. ತಂದೆ ಒಬ್ಬ ಕಳ್ಳ, ಪ್ರೊಫೆಷ್ನಲ್ ಕಳ್ಳ. ಅವ ತುಂಬ ನಾಜೂಕಾಗಿ ಕಳ್ಳತನ ಮಾಡ್ತಿದ್ದಂತೆ. ಒಂದು ಬಾರಿನೂ ಸಿಕ್ಕಿಬಿದ್ದಿಲ್ಲ. ಅವನು ಕಳ್ಳ ಅಂತ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ. ಭಾಳ ಸಜ್ಜನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವನ್ನ. ಅವನ ಮಗ ಬೆಳೆದು ದೊಡ್ಡವನಾದ. ಅವನಿಗೂ ಅನ್ನಿಸ್ತು, ನಮ್ಮಪ್ಪ ಸಜ್ಜನ ಅಂತಾರೆ, ಬಟ್ ಕಳ್ಳ ಅಂತ ನನಗೆ ಗೊತ್ತಿದೆ, ನಾನು ಅದೇ ವೃತ್ತಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ. ತಂದೆ ಅಪೇಕ್ಷೆನೂ ಅದೇ ಇತ್ತು, ನನಗೆ ಬರೋದೇ ಅದೊಂದು ಕೆಲಸಪ್ಪ ಕಳ್ಳತನ, ನಿನಗೆ ಕಲಿಸ್ತೀನಿ ಅಂದರು. ಮುಂದೆ ಕೂತ್ಕೊಂಡು ಆ ಕಳ್ಳತನದ ಸೂಕ್ಷ್ಮತೆಗಳನ್ನು ಹೇಳಿ ಹಿಂಗೆ ಮಾಡಬೇಕು, ಹಿಂಗಿರಬೇಕು ಅಂತೆಲ್ಲ ಕಲಿಸ್ಕೊಟ್ರು. ಬರೀ ಥಿಯರಿ ಆದ್ರೆ ಪ್ರಯೋಜನ ಇಲ್ಲಲ್ಲ, ಪ್ರಾಕ್ಟಿಕಲ್ ಬೇಕಲ್ಲ ಏನಾದರೂ. ಒಂದು ಸಲ ಹೋಗೋಣ ಬಾ ಮಗು, ಕಳ್ಳತನ ಮಾಡೋಣ ಅಂತ ಕರ್ಕೊಂಡೋದ ಮಗನ. ಅಪ್ಪ ಅವನ ಮನೆ ಗುರ್ತು ಹಿಡಿದ, ದೊಡ್ಡ ಅರಮನೆ ಅಂತ ಮನೆ. ಹುಡುಗ ನೋಡಿದ, ಅದು ಏನು ಬುದ್ಧಿವಂತಿಕೆ ಅಪ್ಪಂದು, ಎಷ್ಟು ಸುಲಭವಾಗಿ ಬಾಗಿಲು ತೆಗೆದು ಒಳಗೆ ಹೋಗ್ಬಿಟ್ಟಲ್ಲ ನಮ್ಮಪ್ಪ. ಅದು ಹೆಂಗೆ ಬಾಗಿಲು ತೆಗೆದು ಒಳಗೆ ಹೋದ, ತಾನು ಹಿಂದೆ ಹೋದ. ಅಪ್ಪ ಹೇಗೆ ಅಡ್ಡಾಡ್ತಿದ್ದ ಅಂದರೆ ಗಾಳಿಯಲ್ಲಿ ಓಡಾಡ್ದಂಗೆ ಇರಬೇಕು, ಸದ್ದಿಲ್ಲದೆ ಬನಿಯೆಲ್ಲ ಸುತ್ತಿದ. ಅಲ್ಲೇ ಮಲ್ಕೊಂಡಿದ್ದಾರೆ, ಯಾರೂ ಗೊತ್ತೇ ಆಗ್ತಾಯಿಲ್ಲ. ಒಂದು ಕಡೆ ಹೋಗಿ ಮಗನ ಸನ್ನೆ ಮಾಡಿ ಕರೆದ, ಬಾಯಿಲಿ ಅಂತ. ಒಂದು ಕೋಣೆ ಕಡೆ ಕೈ ಮಾಡಿ ತೋರಿಸ್ದ. ಆ ಕೋಣೆಯೊಳಗೆ ಹೋದರೆ ಸುಮಾರು 100 ಬಟ್ಟೆಗಳನ್ನು ತೂಗು ಹಾಕಿದ್ದಾರೆ. ಏನದು ದೊಡ್ಡ ವಾರ್ಡ್ರೋಬ್, ಎಷ್ಟೊಂದು ಬಟ್ಟೆ, ಹೊಸ ಹೊಸ ಬಟ್ಟೆ, ಚೆನ್ನಾಗಿರುವಂಥದ್ದು, ಅಲಂಕಾರಕ್ಕೆ ಅನುಕೂಲ ಆಗಲಿ ಅಂತ ದೊಡ್ಡ ದೊಡ್ಡ ಕನ್ನಡಿ ಬೇರೆ ಹಾಕಿದ್ದಾರೆ. ಅಪ್ಪ ಮಗನ ಕಿವಿಯಲ್ಲಿ ಹೇಳ್ದ, ನೋಡೋ, ನನ್ನ ಆಭರಣ ನೋಡೋದಕ್ಕೆ ಬೇರೆ ಕೋಣೆಗೆ ಹೋಗ್ತೀನಿ, ನೀನು ಇಲ್ಲಿ ಬೆಳೆಬಾಳು ಬಟ್ಟೆ ಇದ್ದಾವಲ್ಲ, ಆರಿಸ್ಕೊಂಬಾ, ತಂದುಬಿಡು ಬೇಗ ಹೊರಗಡೆ ಅಂತ ಪಿಸುಗುಟ್ಟಿ ಹೊರಗೆ ಹೋದ. ಮಗ ಬಟ್ಟೆ ಕೋಣೆಯಲ್ಲಿ ಹೋದ ತಕ್ಷಣ ಅಪ್ಪ ಏನು ಮಾಡ್ದ ಗೊತ್ತಾ, ಇವನು ಕೋಣೆಯನ್ನು ಬಾಗಿಲು ಹಾಕ್ಬಿಟ್ಟ, ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟ. ಚಿಲ್ಕ ಹಾಕೋದಷ್ಟೇ ಅಲ್ಲ, ದಡ ಸಪ್ಪಳ ಮಾಡ್ಕೊಂಡು ಓಡ್ಕೊಂಡು ದಾರಿಯಲ್ಲಿ ಬರುವಂಥ ಬಾಗಿಲು ಕಿಟಕಿಯ ಜೋರಾಗಿ ಸಪ್ಪಳ ಮಾಡಿ ಬಡ್ದು ಮನೆಯವರನ್ನೆಲ್ಲ ಎಬ್ಬಿಸಿ ಕಿಟಕಿಯಿಂದ ಹಾರಿ ಹೋಗ್ಬಿಟ್ಟ. ಮನೆಗೆಲ್ಲ ಗಾಬರಿ, ಕಣ್ಣು ಉಜ್ಕೊಂಡು ಕಳ್ಳ ಎಲ್ಲಿದೆ ಹುಡುಕಾಡೋಕ್ಕೆ ಶುರು ಮಾಡಿದರು. ಇಲ್ಲೂ ಕಳ್ಳನ ಪತ್ತೇನೇ ಇಲ್ಲ. ಈ ಬಟ್ಟೆ ಕೋಣೆಯಲ್ಲಿ ಕೂತಿದ್ನಲ್ಲ ಹುಡುಗ, ಎದೆ ಹೊಡೆದೋಯ್ತು. ನಮ್ಮಪ್ಪ ಇಂಥ ಮೋಸ ಮಾಡ್ಬೇಕಾ, ನಾನು ಒಳಗಡೆ ಇಟ್ಟು ಬಾಗಿಲು ಹಾಕ್ಕೊಂಡು ಸಪ್ಪಳ ಮಾಡ್ಕೊಂಡು ಹೋಗ್ಬಿಟ್ನಲ್ಲ ಹೊರಗಡೆ, ಪಾರಾಗೋದು ಹೇಗೆ ಅಂತ ವಿಚಾರ ಮಾಡಿದ. ಏನು ಮಾಡ್ದ ಗೊತ್ತಾ, ಬಾಗಿಲು ಹಿಂದೆ ಅಡ್ಕೊಂಡಿದ್ನಲ್ಲ ಹುಡುಗ, ಇವನು ಉಗುರಿಂದ ಕರ ಸಪ್ಪಳ ಮಾಡಿದ, ಇಲಿ ಕಡ್ದಂಗೆ ಸಪ್ಪಳ ಮಾಡಿದ. ಅದನ್ನು ಸಪ್ಪಳ ಕೇಳಿ ಒಬ್ಬ ಹೆಂಗಸು ಕೈಲೊಂದು ದೀಪ ಹಿಡ್ಕೊಂಡು ನಿಧಾನಕ್ಕೆ ಒಳಗೆ ಬಂದಳು. ಈ ಹುಡುಗ ಉಫ್ ಅಂತ ಊದಿ ಆ ದೀಪ ಆರಿಸ್ಬಿಟ್ಟು ಆ ಹೆಂಗಸದ ತಳ್ಳಿ ಜೋರಾಗಿ ಓಡಿ ಕಿಟಕಿಯಿಂದ ಹಾರಿ ಹೊರಗೆ ಬಂದುಬಿಟ್ಟ. 4 ಜನ ಬೆನ್ನು ಹತ್ತಿದ್ರು ಅವನು ಓಡ್ಕೊಂಡು ಮುಂದೆ ಹೋದಾಗ ಒಂದು ಬಾವಿ ಬಂತು. ಅವನೇನು ಮಾಡಿದ ಗೊತ್ತಾ ಹುಡುಗ, ಒಂದು ದೊಡ್ಡ ಕಲ್ಲು ಎತ್ತಿ ಬಾವಿಯಲ್ಲಿ ಹಾಕ್ಬಿಟ್ಟ, ಢಬಾರ್ ಅಂತ. ದಡಮ್ಮನ ಸಪ್ಪಳಾಯಿತು. ಹಿದ್ದು ಬಂದಿದ್ರಲ್ಲ ಸೇವಕರು ಹಿಡಿಯೋದಕ್ಕೆ, ಅವ್ರು ಅಂದ್ಕೊಂಡ್ರು ಹುಡುಗ ಬಾವಿಯಲ್ಲಿ ಬಿದ್ದ. ಇವನು ಕಳ್ಳ ಬ್ಯಾಟ್ರಿ ಬಿಟ್ಟು ನೋಡ್ತಾ ಇದ್ದೆ ನೀರಲ್ಲಿ. ಹುಡುಗ ನಿಧಾನಕ್ಕೆ ಮನೆ ಸೇರಿಕೊಂಡ. ಅಪ್ಪನ ಹೇಳ್ದೆ, ಏನಪ್ಪ ನೀನು ಮೋಸ ಮಾಡೋ ರೀತಿ ಇದು, ನಿನ್ನ ಜೊತೆಗೆ ಬಂದರೆ ಬಾಗಿಲು ಹಾಕಿ ಚಿಲ್ಕ ಹಾಕಿ ಸಪ್ಪಳ ಮಾಡ್ಕೊಂಡು ಹೋಗ್ತೀಯಲ್ಲ, ನಾ ಸಿಗಬೇಕು ಅಂತಿತ್ತ ಅಂತ. ಪರೀಕ್ಷೆ ಅಂದ್ರೆ ಏನಯ್ಯ ಅಂದವನು. ಪರೀಕ್ಷೆ ಅಂದ್ರೆ ಏನು, ಹಿಂಗೆ ಪಾರ ಆಗ್ತೀಯ ನೋಡಬೇಕಾಗಿತ್ತು ನನಗೆ. ಹೊಡ್ತಾ ಬಿದ್ದರೆ ಬೀಳ್ತಿತ್ತು, ಒಂದು ಏನು ತೊಂದರೆ ಇಲ್ಲ, ಹುಡುಗ ಬಿಟ್ಬಿಡ್ರಿ ಅಂತಿದ್ರು, ಜೈಲಿಗೆ ಹಾಕ್ತಿರ್ಲಿಲ್ಲ ನಿನ್ನ, ಪರೀಕ್ಷೆ ಮಾಡಿದ್ದಿನ್ನ, ಪರೀಕ್ಷೆಯಲ್ಲಿ ತೇರ್ಗಡೆ ಇದೆ ಪರವಾಗಿಲ್ಲ ಅಂತ. ಇದೊಂದು ಝೆನ್ ಕತೆ, ನಮ್ಮ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕತೆ ನನಗನ್ನಿಸಿದ್ದು. ದಯವಿಟ್ಟು ಕೇಳಿ ಸ್ನೇಹಿತರೆ, ಗುರುಗಳು ಗ್ರಂಥಗಳು ನಮಗೆ ಹಾದಿಯನ್ನು ತೋರಿಸ್ತಾವೆ, ಬೆಟ್ ಮಾಡಿ ಹೀಗೆ ಹೋಗಿ ಅಂತ ಹೇಳ್ತವೆ. ಎತ್ಕೊಂಡು ಹೋಗಲ್ಲ ನಿಮ್ಮನ್ನು, ನಡಿಬೇಕಾದದ್ದು ನಾವೇ. ಬಟ್ಟೆ ಕೋಣೆಯಲ್ಲಿ ಸಿಕ್ಕಾಕೊಂಡಿದ್ದಲ್ಲ ಹುಡುಗನ ಥರ ನಾವು ಕೂಡ ನಮ್ಮ ಪೂರ್ವಾಗ್ರಹಗಳು, ಮೈಂಡ್ಸೆಟ್ ಇದೆಯಲ್ಲ, ಪೂರ್ವಾಗ್ರಹಗಳು, ಅಜ್ಞಾನ, ಕೋಪ, ತಾಪದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಪಾರಾಗೋ ಹಾದಿ ನಾವೇ ಕಂಡುಕೋಬೇಕು. ಹೇಗೆ? ನಮ್ಮ ಅನುಭವದ ಬೆಳಕಲ್ಲಿ ಕಂಡುಕೋಬೇಕು. ನಮ್ಮ ಅಹಂಕಾರ, ನಮ್ಮ ತಪ್ಪು ತಿಳುವಳಿಕೆಗಳು ಇವೆಲ್ಲ ಇದ್ದಾವಲ್ಲ, ಇವೇ ಕಳ್ಳನ ಬೆನ್ನು ಹತ್ತಿದಂಥ ಸೇವಕರುಗಳು. ಅವ್ರುಗಳಿಂದ ಮುಕ್ತಿ ಪಡೆದದ್ದೇ ಆದರೆ ಬಾಳಿನಲ್ಲಿ ತಿಳುವಳಿಕೆ ಬೆಳಕು ಬರ್ತದೆ. ಆದರೆ ಅದಕ್ಕೆ ಪರಿಶ್ರಮ ಬೇಕು, ತಾಳ್ಮೆ ಬೇಕು. ಕಳ್ಳನ ಕತೆ ಕೂಡ ನಮಗೆ ಜೀವನಕ್ಕೆ ಮಾರ್ಗದರ್ಶಿ ಆಗ್ತದೆ ಅಲ್ವೇ? ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. Akashvani FM Rainbow 101.3 MHz. Musically yours.